ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ಪಡ್ಡನ್ನು ಯಾವ ರೀತಿ ಮಾಡೋದು, ಹಾಗೆ ಟೇಸ್ಟಿಯಾದಂಥ ಕಲರ್ಫುಲ್ ಆದಂಥ ಪಡ್ಡನ್ನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡಕತ್ತೀನಿ. ಯಾರೆಲ್ಲ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಬನ್ರಿ ಇವತ್ತು ನೋಡಿ ನಾವು ಸ್ಟಾರ್ಟ್ ಮಾಡೋಂಥ. ಮೊದಲೇದಾಗಿ ಇಲ್ಲಿ ಅಕ್ಕಿನ ನೆನೆ ಹಾಕ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಒಂದು 3 ಕಪ್ನಷ್ಟು ಅಕ್ಕಿನ ನೆನೆ ಹಾಕ್ಕೊಳತ್ತೀನಿ. ನಾನು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ ರೀ. ಇದಕ್ಕೆ 3 ಕಪ್ನಷ್ಟು ಒಂದು ಉದ್ದಿನ ಬೇಳೆ ತೊಗೊಂಡಿನಿ. ಹಂಗೆ 1 ಚಮಚದಷ್ಟು ಮೆಂತ್ಯ ಕಾಳು ತೊಗೊಂಡು ಇದನ್ನೆಷ್ಟು ನಾನು ಕ್ಲೀನಾಗಿ ಒಂದು 3 ರಿಂದ 4 ಬಾರಿ ವಾಶ್ ಮಾಡಿ ಇಟ್ಕೊಳ್ತೀನಿ ನೋಡಿರಿ. ಈ ರೀತಿ ದಾವಣಗೆರೆ ಸೈಡ್ ಪಡ್ಡು ಸಿಗುತ್ತೆ ನೋಡಿರಿ, ಸ್ಟ್ರೀಟ್ ಸ್ಟೈಲಲ್ಲಿ. ಅದು ತುಂಬ ಕ್ರಿಸ್ಪಿಯಾಗಿ ಹಾಗೆ ತುಂಬ ಕಲರ್ ಆಗಿರುತ್ತೆ ನೋಡಿರಿ. ಸೊ ಆ ರೀತಿ ಪಡ್ಡನ್ನ ಯಾವ ರೀತಿ ಮಾಡೋದಂತ ನಾನು ನಿಮ್ಗೆ ಇವತ್ತು ಶೇರ್ ಮಾಡಕತ್ತೀನಂತ. ಇದಷ್ಟು ನೆನೆ ಹಾಕಿದಾದಮೇಲೆ ನಾನಿಲ್ಲಿ ಒಂದು 2 ಕಪ್ನಷ್ಟು ನಾನು ಚುರುಮುರಿ ತೊಗೊಂಡಿನಿ. ಹಂಗೆ ಒಂದು 3/4 ಕಪ್ನಷ್ಟು ಅವಲಕ್ಕಿ, ಮೀಡಿಯಮ್ ಅವಲಕ್ಕಿನ ತೊಗೊಂಡಿದ್ದೀನಿ ರೀ. ಇವೆರಡೂ ಸಪ್ರೇಟಾಗಿ ಕ್ಲೀನಾಗಿ ಸ್ವಲ್ಪ ಒಂದು ಸರಿ ವಾಶ್ ಮಾಡಿಕೊಂಡು, ಈಗೇನು ಅಕ್ಕಿ ಎಲ್ಲ ನೆನೆದಿತ್ತು ನೋಡಿರಿ ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ನಾವು ಮುಂಚೆಗೆ ಈ ಅಕ್ಕಿ ಒಳಗೆ ನೆನೆಯಕ್ಕೆ ಹಾಕಿಬಿಟ್ರೆ ಅವಲಕ್ಕಿ ಬೇಗ ಚುನ್ಮರಿ ಹಾಗೂ ಬೇಗ ನೆನೆದು ಬಿಡುತ್ತೆ. ಸೊ ಅದು ತೊಳೆಯುವಾಗ ಮತ್ತು ನೀರು ಬಸಿಯುವಾಗ ಅದೆಲ್ಲನೂ ಹೋಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಏನು ರುಬ್ಕೊಳ್ತಿರ್ತೀವಿ ನೋಡಿರಿ, ಆವಾಗ ಸ್ವಲ್ಪ ತೊಳೆದ್ಬಿಟ್ಟು ಇದರೊಳಗೆ ಮಿಕ್ಸ್ ಮಾಡಿಕೊಂಡು ನಾವು ರುಬ್ಕೊಳ್ಳೋಕೆ ಅನುಕೂಲ ಆಗುತ್ತೆ ನೋಡಿರಿ. ಈ ರೀತಿ ಚುಮ್ಮರಿ ಮತ್ತು ಈ ಅವಲಕ್ಕಿ ಹಾಕೋದ್ರಿಂದ ಪಡ್ಡು ತುಂಬ ಕ್ರಿಸ್ಪಿಯಾಗಿ ಹಾಗೆ ಕಲರ್ ಆಗಿ ಬರುತ್ತೆ ನೋಡಿರಿ. ಸ್ವಲ್ಪ ರೆಡ್ ಆಗಿ ಬರುತ್ತೆ, ಬ್ರೌನ್ ಕಲರ್ ಆಗಿ ಬರುತ್ತೆ. ಸೊ ಹಾಗಾಗಿ ಇದನ್ನು ನಾನು ಅವಲಕ್ಕಿ ಮತ್ತು ಚುಮ್ಮರಿನ ಹಾಕ್ಕೊಳ್ಳಕತ್ತೀನಿ. ಈ ದಾವಣಗೆರೆ ಮತ್ತು ಅಲ್ಲಿ ಪಡ್ಡನ್ನು ಯಾವ ರೀತಿ ಮಾಡ್ತಾರಲ್ಲ, ಸೊ ಆ ರೆಸಿಪಿನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಳಕತ್ತೀನಿ. ನಾವು ಸ್ವಲ್ಪ ಜಾರಿಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ನಾವು ರುಬ್ಕೊಳ್ಳೋಣ ಅಂತ. ಸ್ವಲ್ಪ ನೀರು ಹಾಕ್ಕೊಳ್ರಿ, ಜಾಸ್ತಿ ನೀರು ಹಾಕ್ಕೊಂಡು ನೀವು ರುಬ್ಕೊಳ್ಳೋಕೆ ಅವಶ್ಯಕತೆ ಇಲ್ಲ. ನೋಡ್ತಿದ್ದೀರಲ್ಲ, ಈ ರೀತಿ ನಾನು ಪೂರ್ತಿ ನೈಸಾಗಿ ರುಬ್ಕೊಳ್ಳಕತ್ತೀನಿ. ಇವಾಗ ಇದು ರುಬ್ಕೊಂಡು ಆದಮೇಲೆ ನಾನು ಇದನ್ನು ಒಂದು ಡಬರಿಗೆ ತಗೊಂಡ್ಬಿಡೋಣಂತ. ಈ ರೀತಿ ಹಿಟ್ಟನ್ನು ತಗೊಂಡ್ವಿ ಅಂತಂದ್ರೆ ನಾವು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ಅಂತ. ಇನ್ನೇನು ಸ್ವಲ್ಪ ಉಳಿದಿರತ್ತಲ್ಲ ಅವಲಕ್ಕಿ ಅದೆಲ್ಲ ನೆನೆಸಿದ್ದು, ಅದರಲ್ಲೇ ಒಂಚೂರು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾವು ರುಬ್ಕೊಂಡ್ಬಿಡೋಣ ಅಂತ. ಅಂದ್ರೆ ಬೆಳಗಿನ ಜಾವ ಉಪ್ಪು ಹಾಕೋಕೆ ಅವಶ್ಯಕತೆ ಇರಲ್ಲ, ನೈಟೇ ಉಪ್ಪು ಹಾಕ್ಕೊಂಡು ಬಿಡ್ಬೇಕ್ರಿ. ಇವಾಗ ನೋಡಿರಿ ಹಿಟ್ಟು ತುಂಬ ಚೆನ್ನಾಗಿ ಉಬ್ಬಿ ಬಂದೈತಿ, ನೋಡ್ತಾ ಇದ್ದೀರಲ್ಲ. ಇವಾಗ ನಾನು ಇದಕ್ಕೆ ನಮಗೆ ಎಷ್ಟು ಬೇಕು ನೋಡು ಅಷ್ಟು ಒಂದು ತಗೊಳ್ರಿ. ತಗೊಂಡು ನಿಮ್ಗೆ ಅದಕ್ಕೆ ತರಕಾರಿ ಏನಾದರೂ ಬೇಕು ಅನಿಸಿದ್ರೆ ತರಕಾರಿನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಕೊತ್ತಂಬರಿ ಹಾಗೆ ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಗೆ ಒಂದು ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲನೂ ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊರಿ. ಅಂದ್ರೆ ಹಾಕೋವಾಗ ಒಂದು ದೊಡ್ಡ ಸೈಜ್ ಆಗಿಬಿಟ್ರೆ ಜಾಸ್ತಿ ಒಂದರದಲ್ಲೇ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಇವಾಗ ನೋಡ್ತಾ ಇದ್ದೀರಲ್ಲ, ಇವಷ್ಟು ನಾನು ಏನು ಕಟ್ ಮಾಡ್ಕೊಂಡಿದ್ದೆ ನೋಡಿರಿ, ಅವನ್ನೆಲ್ಲನೂ ಇದರಲ್ಲಿ ಹಾಕೊಳ್ಳೋಣ ಅಂತ. ನಿಮ್ಗೆ ಏನಾದರೂ ಕ್ಯಾರೆಟು ಹಾಗೆ ಕ್ಯಾಪ್ಸಿಕಮ್ಮು ಏನಾದರೂ ಬೇಕು ಅನಿಸಿದರೆ ನೀವು ಇದರಲ್ಲಿ ಆ್ಯಡ್ ಮಾಡ್ಕೋಬೋದು. ಅದು ತುಂಬ ಚೆನ್ನಾಗಿ ಅನಿಸುತ್ತೆ. ಬಟ್ ಈ ರೀತಿ ನಾನು ಮಾಡಿದ್ದಂತೂ ತುಂಬ ಚೆನ್ನಾಗಿತ್ತು. ಪಡ್ಡು ತುಂಬ ಸಾಫ್ಟಾಗಿ ಬಂದಿತ್ತು ನೋಡಿರಿ. ಇದನ್ನೆಲ್ಲನೂ ಇಷ್ಟು ಹಾಕ್ಕೊಂಡು ಆದ್ಮೇಲೆ ನಾವು ಒಂದು ಚಿಟಿಕೆ ಅಷ್ಟು ಸೋಡಾನ ಹಾಕ್ಕೊಳಕತ್ತೀನಿ. ನಾನು ಜಾಸ್ತಿ ಸೋಡಾ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ, ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಆದರೆ ರಗಡಾಗತ್ತೆ ನೋಡಿರಿ. ಇದನ್ನು ನಾವು ಚೆನ್ನಾಗಿ ನೀಟಾಗಿ ನಾವು ಮಿಕ್ಸ್ ಮಾಡೋಣಂತ. ಇದು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರಿ ನೋಡಿರಿ, ಅಷ್ಟು ಚೆನ್ನಾಗಿ ಇದೆಲ್ಲನೂ ಕೂಡ್ಕೊಳ್ಳುತ್ತೆ ನೋಡಿರಿ. ಇವಾಗ ನೋಡ್ತಾ ಇದ್ದೀರಲ್ಲ, ಈ ರೀತಿ ಗಟ್ಟಿಯಾಗಿರಬೇಕು, ಜಾಸ್ತಿ ತಿಳುವಾಗಿ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ ಹಿಟ್ಟನ್ನು. ಈ ಕಡೆ ಪಡ್ಡು ಹಂಚನ್ನು ನಾನು ಕಾಯಕ್ಕೆ ಇಟ್ಟಿಬಿಟ್ಟಿನಿ. ಇದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳತ್ತೀನಿ. ನೀವೇನಾದರೂ ಬೆಣ್ಣೆ ಅಥವಾ ತುಪ್ಪನ ಹಾಕ್ಕೊಳ್ಳೋರಾಗಿದ್ದರೆ ಬೆಣ್ಣೆ ಅಥವಾ ತುಪ್ಪನ ಹಾಕೋಬಹುದು, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಾನು ಒಂದೊಂದೇ ಮನೆಗೆ ನಾನು ಪಡ್ಡನ್ನ ಹಾಕಕತ್ತೀನಿ ಹಿಟ್ಟನ್ನು. ನೋಡ್ತಾ ಇದ್ದೀರಲ್ಲ, ಇದಿಷ್ಟು ಹಾಕ್ಕೊಂಡು ಆದಮೇಲೆ ನೀವು ಗ್ಯಾಸನ್ನ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಡ್ರಿ. ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡಿಕೊಡ್ರಿ, ಜಾಸ್ತಿ ಉರಿ ಇಡಕ್ಕೆ ಹೋಗ್ಬೇಡ್ರಿ. ಜಾಸ್ತಿ ಉರಿ ಇಟ್ಬಿಟ್ರೆ ಏನಾಗತ್ತಂದ್ರೆ ಬೇಗ ಬೆಂದಿದಂಗೆ ಅನ್ಸಂಗೆ, ಒಳಗಡೆ ಬೆಂದಿರೋಂಗಿಲ್ಲ ಬಟ್ ಮೇಲ್ಗಡೆ ನೋಡಿದ್ರೆ ಬೆಂದಿದಂಗೆ ಕಲರ್ ಸ್ವಲ್ಪ ಚೇಂಜ್ ಆದಂಗೆ ಅನ್ಸುತ್ತೆ. ಸೊ ಹಾಗಾಗಿ ಸ್ವಲ್ಪ ಮೀಡಿಯಮ್ ಒಳಗೆ ಉರಿನ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಾಡ್ಕೊಡ್ರಿ. ನೋಡಿರಿ ಇವಾಗ ಹೊಳಿಸಕ್ಕಾಕತ್ತೀನಿ. ನೋಡಕತ್ತಿರಲ್ಲ, ಪಡ್ಡು ತುಂಬ ಚೆನ್ನಾಗಿ ಕಲರಾಗಿ ಬಂದೈತಿ, ರೆಡ್ಡಾಗಿ ಗೋಲ್ಡನ್ ಕಲರ್ ಬಂದೈತಿ. ಸೊ ಅದಕ್ಕೆ ಹೇಳಿದೆ ನಾನು, ಈ ರೀತಿ ಚುನ್ಮರಿ ಮತ್ತು ಅವಲಕ್ಕಿನ ಹಾಕೋದ್ರಿಂದ ಪಡ್ಡು ತುಂಬ ಸಾಫ್ಟಾಗಿ ಹಾಗೆ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿರಿ. ಇವಾಗ ಸ್ವಲ್ಪ ಆಯಿಲ್ನ ಮೇಲ್ಗಡೆ ಸ್ಪ್ರೇ ಮಾಡ್ಕೊಂಡ್ಬಿಟ್ಟು 2 ಸೈಡಿಂದ ನಾವು ನೀಟಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಸೊ ಹಿಟ್ಟು ಹಸಿ ಇತ್ತು ಅಂತಂದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ. ಸೊ ಹಾಗಾಗಿ ಹಿಟ್ಟನ್ನು ನೀವು ಆದಷ್ಟು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಅದ್ರ ಮೇಲೆ ಪ್ಲೇಟ್ ಮುಚ್ಚಿ ನಿಧಾನಕ್ಕೆ ನೀವು ಚಂದಾಗ ಕಲರ್ ಬರೋವರೆಗೂ ನೀವು ಬೇಯಿಸ್ಕೊಂಡ್ಬಿಟ್ರೆ ಅಂತಂದ್ರೆ ಆರೋಗ್ಯಕರವಾದ ಪಡ್ಡು ಮನೇಲೆ ರೆಡಿ ಆಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಇದಕ್ಕೆ ನಾನು ಕೊಬ್ಬರಿ ಚಟ್ನಿ
ಚಟ್ನಿನ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಚಟ್ನಿ ಇಷ್ಟ ಆಗುತ್ತೆ ನೋಡಿರಿ ಆ ಚಟ್ನಿನ ಮಾಡ್ಕೋಬೋದು. ಹಾಗೆ ಸಾಂಬಾರು ಕೂಡ ನೀವು ಮಾಡ್ಕೋಬೋದು ಇದಕ್ಕೆ, ಅದು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡ್ತಾ ಇದ್ದೀರಲ್ಲ ಪಡ್ಡು ಎಷ್ಟು ಕಲರ್ಫುಲ್ಲಾಗಿ ಹಾಗೆ ಸಾಫ್ಟಾಗಿ ಫ್ಲಫಿಯಾಗಿ ಬಂದೈತೆ ಅಂತ ನೋಡಕತ್ತೀರಿ. ಹಾಗೆ ಟೇಸ್ಟು ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗೈತಿ ಟೇಸ್ಟು ಕೂಡ. ನೀವೇನಾದರೂ ಸ್ವಲ್ಪ ಇದಕ್ಕೆ ಸಕ್ಕರೆ ಕೂಡ ಯೂಸ್ ಮಾಡ್ಕೋಬೋದು, ಬಟ್ ಸಕ್ಕರೆ ನಾನೇನು ಹಾಕಿಲ್ಲ, ಸಕ್ಕರೆಯ ಕಲರಾಗಿ ಬರುತ್ತೆ ಅಂತ. ಸೊ ಸಕ್ಕರೆ ಹಾಕದೇನೆ ಕಲರಾಗಿ ಬಂದೈತಿ ನೋಡಕತ್ತಿರಲ್ಲ ಪಡ್ಡು. ಹಾಗೆ ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿ ಬಂದೈತಿ. ನೋಡಿದ್ರಲ್ಲ ಈ ರೀತಿ ಪಡ್ಡನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿನಿ. ಮತ್ತೆ ಯಾಕೆ ತಡ ಮಾಡ್ತೀರಿ, ನೀವು ಇದನ್ನು ಒಂದ್ಸಲ ಮನ್ಯಾಗ ಟ್ರೈ ಮಾಡಿರಿ, ಹೆಂಗೆ ಅನಿಸ್ತಂತ ನಮಗೂ ಹೇಳ್ರಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ಯಾಕೆ ಹೋಗ್ಬಿಡ್ರಿ. ಹಂಗೆ ಒಂದು ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಇಷ್ಟ ಆದ್ರೆ ನೀವು ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿ. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಹೊಸ ಹೊಸ ರೆಸಿಪಿಯೊಂದಿಗೆ ನಾನು ಮತ್ತೆ ಸಿಗ್ತೀನಂತ. ನಮಸ್ಕಾರ ರೀ. ಅಲ್ಲಿವರೆಗೂ ನೀವು ಇದನ್ನೊಂದ್ಸಲ ಟ್ರೈ ಮಾಡಿರಿ.